ಮೇಡಮ್ ಇದೆ ಫ್ಯಾನ್ ಸುಕ್ಕ ಓಕೆ ಯೂನಿಫಾರ್ಮ್ ನೋಡಿದೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದೆ ಈ ಥರದ್ದು ಇನ್ನೊಂದು ಬ್ಲ್ಯಾಕ್ ಕಲರ್ ಯೂನಿಫಾರ್ಮ್ ಇದೆ ಸರಿ ಆಯಿತು ಮತ್ತು ಏಪ್ರಿಲ್ 24 ಬಂದು MAG ಜಾಯ್ನ್ ಆಗಿಬಿಟ್ಟೆ ನ್ಯೂಸ್ ಪೇಪರ್ ಆ್ಯಡ್ ಬಂದೈತೆ ಆರ್ಮಿಲಿ ಸೆಲೆಕ್ಷನ್ ಐತೆ ಬಾಬು ಅಂತ ಕರೆದ್ರು ಸರಿ ಬನ್ನಿ ಹೋಗೋಣ ನೋಡೋಣ ಅಂದ್ಬಿಟ್ಟು ಸೊ ನಾವು ಬೆಂಚನ್ ಬರ್ಬೇಕಾದ್ರೆ ಕರೆಕ್ಟಾಗಿ ಲಾಕ್ಡೌನ್ ಆಯಿತು ಸೊ ಅವರಿಂದ ಎಲ್ಲ ಎರಡು ಕಾಲದಲ್ಲಿ ಮುಂದುಗಡೆ ಫುಲ್ಲು ಎಲ್ಲ ಬಬ್ಬೆ ಆಗ್ಬಿಡ್ತಿಲ್ಲ. ಹೆಂಗಿದೆ ರಿಟೈರ್ಮೆಂಟ್ ಆದಮೇಲೆ ಲೈಫ್? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪೈತ್ರಸ್ ಬ್ಯೂಟಿ ಬ್ಲಾಗ್. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಬಟ್ಟೆ ಎಲ್ಲ ನನ್ನ ಮನೆಯವ್ರದ್ದು ಹಸ್ಬೆಂಡ್ದು ಬಟ್ಟೆ ಐರನ್ನೇ ಮಾಡಿಲ್ಲ ಪಾಪ, ಅದಕ್ಕೆ ಕೆಲವೊಂದಿಷ್ಟು ಬಟ್ಟೆ ಎಲ್ಲ ಹ್ಯಾಂಗರಲ್ಲಿ ತಗಲಾಗ್ತಾ ಇದೆ. ಈ ಥರ ಆಗಿಬಿಟ್ಟಿತ್ತು. ಫ್ರೀ ಟೈಮಲ್ಲಿ ಐರನ್ ಮಾಡೋಣ ಯಾವ್ಯಾವ ಸುಕ್ಕಾಗಿದೆ. ಇಲ್ಲಿದ್ದರೆ ನನಗೆ ಐರನ್ ಮಾಡೋಕ್ಕೆ ಸರಿ ಹೋಗುತ್ತೆ. ಈ ಥರ ಫೋಲ್ಡ್ ಮಾಡಿ ಇಟ್ಟರೆ ಐರನ್ ಮಾಡೋಕ್ಕೆ ಗೊತ್ತಾಗಲ್ಲ. ಹಾಗೆ ಬಟ್ಟೆ ಎಲ್ಲ ಮಚ್ಚಿಡ್ತಾ ಇದ್ದ. ಸೊ ಈ ಯೂನಿಫಾರ್ಮ್ ನೋಡಿದೆ, ನಮ್ಮ ಮನೆಯವ್ರಿಗೆ ಹೇಳ್ತಾ ಇದೆ ಈ ಥರದ್ದು ಇನ್ನೊಂದು ಬ್ಲ್ಯಾಕ್ ಕಲರ್ ಯೂನಿಫಾರ್ಮ್ ಇದೆ. ಈ ಡ್ರೆಸ್ಸನ್ನು ಏನಾದರೂ ತುಂಬ ದಿನ ನೀಟಾಗಿ ಇಟ್ಕೊಳ್ಳೋ ಥರ ಏನಾದರೂ ಮಾಡಬೇಕಂತ ಆ್ಯಂಡ್ ಬಿದ್ದೋಯ್ತು. ಅವಾಗವಾಗ ವಾಶ್ ಏನಾದರೂ ಮಾಡಬೇಕೇನೋ. ಇದು ನಾನು ವಾಶೇ ಮಾಡಿಲ್ಲ, ಅವತ್ತು ವಾಶ್ ಮಾಡಿ ಎತ್ತಿಟ್ಟಿದ್ದು. ಇಷ್ಟು ನೆನಪಿದೆ ಗೊತ್ತಾ ಈ ಡ್ರೆಸ್ಸಲ್ಲಿ. ಒಂಥರ ನನ್ನ ಮಕ್ಳಿಗೆ ತೋರಿಸ್ಬೇಕು ಅಂತ ಆಸೆ ನನಗೆ. ಪ್ರಗತಿ ಏನೋ ಆರ್ಮಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಚೆನ್ನಾಗಿ ನೋಡಿರೋದೆಲ್ಲ ನೆನಪು. ಪ್ರೀತಮ್ಗೆ ಏನೂ ನೆನಪೇ ಇಲ್ಲ. ಸೊ ನಮ್ಮ ಡ್ಯಾಡಿ ಹೆಂಗೆ ಕಾಣಿಸ್ತಾ ಇದ್ರು ಡ್ರೆಸ್ಸಲ್ಲಿ ಅಂತ ಒಂದು ಫೋಟೋ ಎಲ್ಲ ತೆಗೆಸಿದ್ದೆ, ಫ್ರೇಮ್ ಮಾಡ್ಸೋಕ್ಕಾಗಲಿಲ್ಲ. ಇದು ಲೊಕೇಶನ್ ಹೆಸರನ್ನು ಕೂಡ ಹಾಗೆ ಇಟ್ಟಿದ್ದೀನಿ. ಸೊ ತುಂಬ ಅಂದರೆ ತುಂಬ ನೆನಪುಗಳಿದೆ. ಹಾಗೆ ನನಗೆ ವ್ಯೂವರ್ಸ್ ಕೇಳ್ತಾ ಇದ್ರಿ, ಅಕ್ಕ ರಿಟೈರ್ಮೆಂಟ್ಗೂ ಮುಂಚೆಗೆ ನೀವು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ, ಏನೆಲ್ಲ ನೀವು ಪ್ಲ್ಯಾನ್ಗಳು ಏನಾದರೂ ಮಾಡ್ಕೊಂಡಿದ್ರಾ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಪ್ಲ್ಯಾನ್ ವರ್ಕ್ ಆಯಿತಾ ಫೇಲ್ ಆಯಿತಾ ಅಂತ. ಸದ್ಯಕ್ಕೆ ಅವತ್ತಿಂದ ಇಲ್ಲೇ ಇದೆ, ಇಲ್ಲಿ ಇಟ್ಟಿರ್ತೀನಿ. ಇವತ್ತಿನ ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ನನ್ನ ಮಗ ಅಂತೂ ಬೆಳಗ್ಗೆ ಪ್ರಗತಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ಪೌಡ್ರನ್ನೆಲ್ಲ ತೆಗೆದ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಹೋಗಿರ್ತಾರ. ಅವನು ಬಂದ್ಬಿಟ್ಟು ಇಡೀ ಇದರಲ್ಲಿ ನೋಡಿ ಮೇಕಪ್ ಬ್ರಷು, ಪೌಡ್ರು, ಈ ಮಿರರ್ ಅಂತೂ ಒರೆಸಿ ಸಾಕಾಗ್ಬಿಟ್ಟಿದೆ. ಬಂದು ಅಲ್ಲಿ ನಿಂತು ಬಿಡ್ತಾನೆ, ಕೈ ಹಚ್ಕೊಂಡು ನಿಂತರೆ ಮುಗೀತು, ಅಲ್ಲೆಲ್ಲ ಫಿಂಗರ್ ಪ್ರಿಂಟು. ನನ್ನ ಮಗಳೇನಾದರೂ ಪೌಡ್ರು, ಬಟ್ಟು, ಕ್ರೀಮು ಏನಾದರೂ ಕೆಳಗಡೆ ಎಷ್ಟು ಸರಿ ಹೇಳಿದ್ರು ನನ್ನ ಮಗಳು ಹಾಗೆ ಮಾಡೋದು. ನನ್ನ ಮಗನಿಗೆ ಅದೇ ಒಂದು ಚಾನ್ಸು. ಈ ಥರ ಮಾಡಿದ್ದಾನೆ. ಇದನ್ನು ಒರೆಸ್ಕೊಬೇಕು. ಸೊ ಒರೆಸ್ಕೊಂಡು ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ಆಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕಾಲು ಸೂಪ್ ಮಾಡ್ತಾ ಇದ್ದಾರೆ. ನನಗೆ ಈ ಕಾಲು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಅಷ್ಟಾಗಿ ರೆಸಿಪಿ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಅವರೇ ಮಾಡ್ಕೊಳ್ಳೋದು ಜಾಸ್ತಿ. ನನ್ನ ಪ್ರೆಗ್ನೆನ್ಸಿಲೂ ಅಷ್ಟೇ ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಬಟ್ ನಾನು ತಿನ್ನೋದಕ್ಕೆ ಅದು ಮಾಡೋಕ್ಕೆ ಅದು ಇಷ್ಟ ಇದ್ದಿದ್ದಿಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇರಲಿಲ್ಲ. ನಮ್ಮನೆಯವ್ರು ಮಂಗಳೂರು ಸುಕ್ಕ ಮಾಡ್ತಾ ಇದ್ದಾರಂತೆ, ಅದಕ್ಕೆ ನಾನು ಹೇಳಿದೆ ಬೆಂಗಳೂರು ಸುಕ್ಕ ಮಾಡಿದ್ರು ಓಕೆ, ನಮಗೆ ಏನಂತೆ. ಆ್ಯಕ್ಚುಲಿ ಬೇಕರಿ ಸರ್ಕಲ್ ಒಂದು ಹೋಟ್ಲ್ ಇತ್ತು. ಅಂದರೆ ಇವನ್ನೆಲ್ಲ ಹೋಟ್ಲಿಗೆ ಒಂದ್ಸರಿ ಕರ್ಕೊಂಡು ಹೋಗಿದ್ದೆ. ಪ್ಲಸ್ ವೀಕ್ಲಿಯಿಂದ ಪಾರ್ಸಲ್ ತರ್ತದೆ. ಕ್ರ್ಯಾಬು, ಅದೇ ಎಡಿಕಾಯಿ, ಈ ಥರ ಫ್ರಾನ್ಸ್ ತುಂಬ ಚೆನ್ನಾಗಿ ಮಾಡೋರು, ತುಂಬ ಟೇಸ್ಟಾಗಿ. ಸೊ ಅಲ್ಲಿ ಆ ಥರ ಒಂದು ಟ್ರೈ ಮಾಡ್ತೀನಿ. ಓಕೆ, ನೀವು ವಿಡಿಯೋ ಮಾಡು, ಓಕೆನಾ? ಮಾಡ್ತಾ ಇಲ್ಲ ಅದನ್ನು. ಹಾಗೆ ಯಾವಾಗಾದರೂ ಅಂದರೆ ಅಡುಗೆ ಇದೆ ಬೇಡ ಅನ್ನೋ ಟೈಮಲ್ಲೇ ಅವರು ಅಡುಗೆಗಳನ್ನ ಮಾಡೋಕ್ಕೆ ಬರೋದು. ಸೊ ಬೆಳಗ್ಗೆ ತಾನೇ ನಾನು ಒಂದು ಕುಕ್ಕರ್ ಫುಲ್ಲು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಆಗುತ್ತೆ, ಪ್ರಗತಿಗೆ ಬೇರೆ ಮಾಡಿಕೊಟ್ಟಿದ್ದೆ. ಈಗಾಗೆ ಮಶ್ರೂಮ್ ಬಿರಿಯಾನಿ ಮಾಡಿದೆ. ಸೈಡಿಗೆ ಏನಾದರೂ ಮಾಡ್ತೀನಿ ಅಂತಂದರೆ ಇವ್ರು ಮನೇಲಿದ್ದಾಗ ಸುಮ್ಮನೆ ಇರೋಕ್ಕಾಗೋದಿಲ್ಲ, ಏನಾದರೂ ಮಾಡ್ತಾ ಇರಬೇಕು ಅನಿಸ್ತಾ ಇರತ್ತೆ. ಕುತ್ಕೊಂಡು ಫೋನ್ ಆ್ಯಪಲ್ಲಿ ಏನೋ ಬುಕ್ ಮಾಡ್ತಾ ಇದ್ರಂತೆ, ಆಫರ್ ಬಂದಿತ್ತು ಅಂತ ಹೇಳ್ಬಿಟ್ಟು ಕಾಲನ್ನು ಮತ್ತು ಫ್ರಾನ್ಸ್ ತೊಗೊಂಡು ಬಂದು ಮಾಡ್ತಾ ಇದ್ದಾರೆ. ಕುಕ್ಕಿಂಗ್ ಅಂದರೆ ಇಷ್ಟನಾ? ತುಂಬ ಇಷ್ಟ. ಯಾಕೆ? ಏನಕ್ಕೆ ಅಂದರೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ಅವಾಗಿಂದ. ಫಸ್ಟಿಂದ ಇವತ್ತು ಸ್ಪೆಷಲಾಗಿ ಮಾಡ್ತಾ ಇಲ್ಲ, ಮೊದಲಿಂದನೂ ಕುಕ್ಕಿಂಗಲ್ಲಿ ಸ್ವಲ್ಪ ಎಲ್ಲ ಇಂಟ್ರೆಸ್ಟ್ ಜಾಸ್ತಿ. ಮತ್ತು ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನಲ್ಲಿ ಇದ್ದಿದ್ದು ರಿಲೇಟೆಡೇ. ಬಟ್ ಈ ಕೊರೋನಾ ಅನ್ನೋದು ಬಂದುಬಿಟ್ಟು ನಮ್ಮ ಏನಂತಾರೆ ಹೇಳಿ ಬಾಳಿನ ದಿಕ್ಕನ್ನೇ ಬದಲಾಯಿಸಿ ಬಿಟ್ಟಿತ್ತು.
ಕರೆಕ್ಟಾ? ನಾನು ಆ್ಯಕ್ಚುಲಿ ನಾನ್ ವೆಜ್ ಹೋಟ್ಲು ಮಿಲ್ಟ್ರಿ ಹೋಟ್ಲ್ ಥರ ಮಾಡೋದು ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದೆ. ಸೊ ಅದು ಕೊರೋನಾದಿಂದ ಅದು ಪ್ಲ್ಯಾನ್ ಚೇಂಜ್ ಆಗಿಬಿಟ್ಟು ಸೂಪರ್ ಮಾರ್ಕೆಟ್ ಮಾಡ್ದು. ಸೊ ಅದು ಈಗ ಮತ್ತೆ ಪ್ಲ್ಯಾನ್ ಚೇಂಜು. ಮತ್ತೆ ಇನ್ನೇನಾಗುತ್ತೆ ನೋಡೋಣ ಫ್ಯೂಚರ್. ಒಣಮೆಣಸಿನ್ಕಾಯಿ ಘಾಟ್ ಬಂದ್ಬಿಡುತ್ತೆ. ಕೆಲವೊಂದ್ಸರಿ ಮನ್ಸಿಗೆ ಬೇಜಾರಾದಾಗ ಅಥವಾ ಏನಾದ್ರೂ ಆದಾಗ ನಮ್ಗೆ ಇಷ್ಟವಾದ ಕೆಲಸ ಮಾಡಿದ್ರೆ ತುಂಬಾನೇ ಖುಷಿ ಕೊಡುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಕೂಡ ನಾನು ಕೆಲವೊಂದು ಕೆಲಸಗಳನ್ನ ಮಾಡ್ಬೇಕಂದ್ರೆ ಈಗ ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇನೆ ಒಂದು ರಿಲೀಫ್ ಅಂತ. ಹಾಗೆ ನನ್ಗೆ ಲಾಸ್ಟ್ ವ್ಲಾಗ್ ಅಲ್ಲಿ ತುಂಬಾ ಜನ ಕಮೆಂಟ್ಸ್ ಮಾಡಿ ತುಂಬಾ ಸಜೆಷನ್ಸ್ ನ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಬಟ್ ಇದು ಇವತ್ತಿಂದ ಬಂದಂತಹ ಪ್ರಾಬ್ಲಮ್ ಅಲ್ಲ, ಒಂದು 4 months ಇಂದ ನಾವು ಫೇಸ್ ಮಾಡ್ತಾ ಇರೋಂಥದ್ದು. ಫೈನಲಿ ಒಂದು ಡಿಸಿಷನ್ ತಗೊಳ್ಳೇಬೇಕು ಅಂತ ಬಂದಾಗ ಈ ಡಿಸಿಷನ್ ನ ತಗೊಂಡಿದ್ದಾರೆ. ನನ್ನ ಹಸ್ಬೆಂಡ್ ಡಿಸಿಷನ್ಗೆ ನಾನು ಒಂದಿಷ್ಟು ಕರೆಕ್ಷನ್ಸ್ ನ ಮಾಡಿದೆ. ಬಟ್ ಅದು ಅವ್ರು ಒಪ್ಕೊಳ್ಳಿಲ್ಲ, ಆಗಿಲ್ಲ ಅಂತ ಅಂದ್ರು. ಸರಿ, ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನನಗೂ ಕೂಡ ಯಾವುದೇ ಐಡಿಯಾ ಇಲ್ಲ. ಓಕೆ, ಜೀವನ ಹೆಂಗ್ ಹೋಗುತ್ತೋ ಹಂಗ್ ಹೋಗ್ಲಿ ಅಂತ ಹೇಳ್ಬಿಟ್ಟು ಅವ್ರ ಇಷ್ಟದಂತೆ ನಾನು ಬಿಟ್ಟಿದ್ದೀನಿ. ಯಾಕೆಂತಂದ್ರೆ ಯಾವತ್ತೂ ಅಷ್ಟೇ ಒಂದ್ ಕೈ ಚಪ್ಪಾಳೆಯಲ್ಲಿ ಸೌಂಡ್ ಬರಲ್ಲ, 2 ಕೈ ಸೇರಿದ್ರೇನೆ ಆ ಒಂದು ಕೆಲ್ಸಕ್ಕೆ ಏನೋ ಒಂದು ಸಾರ್ಥಕತೆ ಆಗೋದು. ನಾನು ಒಬ್ಳು ಏನೋ ಹೇಳಿ ಮಾಡ್ಸಕ್ ಆಗಲ್ಲ ಅಲ್ವಾ. ಹಾಗಾಗಿ ಇವತ್ತಿನ ವ್ಲಾಗ್ ಅಲ್ಲಿ ಅವರ ರಿಟೈರ್ಮೆಂಟ್ ಲೈಫ್ ಮತ್ತೆ ಆರ್ಮಿಗೆ ಹೇಗ್ ಜಾಯ್ನ್ ಆದ್ರು ಅಂತ ಅವ್ರು ಎಷ್ಟು ಖುಷಿಯಿಂದ ಹೇಳ್ಕೊಳ್ತಾ ಇದ್ದಾರೆ. ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು. ಅದೊಂಥರ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಅವ್ರ ಆರ್ಮಿಯ ಜರ್ನಿ, ಅವ್ರು ಜಾಯಿನ್ ಆಗಿದ್ದು, ಸೊ ಅದೆಲ್ಲಾನು ಕೂಡ ಅವರೇ ಹೇಳಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅವ್ರ ಕೈಲೇ ಹೇಳ್ಸೋಣ ಅಂತ ಅನ್ಕೊಂಡೆ. ಇವಾಗ ಮಧ್ಯಾಹ್ನ ಶಾಪ್ ಕ್ಲೋಸ್ ಮಾಡಿದ್ಮೇಲೆ ಏನಾದ್ರು ರೆಸಿಪಿ ಮಾಡ್ಬೇಕು ಅಂತ ಅವರೇ ಕೇಳಿದ್ರು. ಸರಿ, ನಿಮ್ಮಿಷ್ಟ ಮಾಡಿ ಅಂತ ಹೇಳಿ ಅದೊಂದು ರೆಸಿಪಿಯನ್ನ ಮಾಡ್ತಾ ಇದ್ರು. ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಮಗಳನ್ನ ಕರ್ಕೊಂಬರಕ್ಕೆ ಅಂತ ಹೋದ್ರು. ಅರ್ಧ ಮಾಡಿದ್ದಾರೆ. ಇದು ಮಾಡು, ನೆಕ್ಸ್ಟ್ ಇದಾದ್ಮೇಲೆ ಫ್ರಾನ್ಸ್ ಆಗಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮಸಾಲ ರುಬ್ಬಕ್ಕೆ ಇಟ್ಟಿದ್ದಾರೆ. ಮಸಾಲ ರುಬ್ಬಿರೋದನ್ನ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಫ್ರಾನ್ಸ್ ಸುಕ್ಕ ರೆಡಿ ಅಂತ. ಸೊ ಈ ಥರ ಪಾಪ ಏನಾದರೂ ಮಾಡೋಕ್ಕೆ ಬಂದರೆ ಕೆಲಸಗಳಿರತ್ತಲ್ಲ, ಹಾಗಾಗಿ ಅರ್ಧ ಆಗುತ್ತೆ. ಎದ್ದಾಗಿಂದ ಅಂತಂದರೆ ಅವಾಗಲಿಂದ ಪ್ರೀತಮ್ನ ತೋರಿಸಿಲ್ಲ ನಾನು ಅಂತ. ಪ್ರೀತಮ್ ಮಲಗಿದ್ದಾನೆ. ನಾನು ಹೇಳಿಲ್ವಾ ಕರೆಕ್ಟ್ ಟೈಮ್ ಮುಂದಿದ್ದು. ಅವ್ರ ಅಕ್ಕ ಬರೋಷ್ಟ್ರೊಳಗೆ ಎಚ್ಚರ ಆಗುತ್ತೆ. ಈಗ ಆಲ್ರೆಡಿ ಸೌಂಡ್ ಬರ್ತಾ ಇದೆ, ಎದ್ದಿರ್ಬೋದೇನೋ. ಎದ್ದಿದ್ದಾನೆ. ಈ ಥರ ಆಗುತ್ತೆ. ಇವತ್ತು ಫಸ್ಟ್ ಎಕ್ಸಾಮು ಪ್ರಗತಿದು GK ಜನರಲ್ ನಾಲೆಡ್ಜ್. ಹೆಂಗೆ ಮಾಡಿದಾರೋ ಏನೋ ಗೊತ್ತಿಲ್ಲ, ಕೇಳಬೇಕು. ಪ್ರೀತು ಗುಡ್ ಮಾರ್ನಿಂಗ್. ಅಕ್ಕ ಬರೋ ಟೈಮ್ ಕರೆಕ್ಟಾಗಿ ಗುಡ್ ಮಾರ್ನಿಂಗ್ ಆಗುತ್ತೆ. ಆಯ್ತು. ಯಾಕೆ ಇವತ್ತು ಒಳ್ಳೆ ಮೂಡಲ್ಲಿ ಎದ್ದಿಲ್ಲ, ಅಳ್ತಾ ಇದ್ದಾನೆ. ಹಳ್ಳೆಣ್ಣೆ ಹಾಕ್ಬಿಟ್ಟೆ, ಸಖತ್ತು ಬಿಸಿಲು, ಹೀಟು, ಕಣ್ಣೆಲ್ಲ ಒಂಥರ ಆಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಹಳ್ಳೆಣ್ಣೆ ಹಾಕಿದ್ದೀನಿ. ಪ್ರಗತಿದು ಇವತ್ತು ಫಸ್ಟ್ ಎಕ್ಸಾಮ್ GK. ಹೆಂಗೆ ಬರ್ದಮ್ಮ ಎಕ್ಸಾಮು? ಚೆನ್ನಾಗಿತ್ತಾ? ಈಸಿಯಾಗಿತ್ತಾ? ಹಾಂ, ಒಂದು ಕ್ವಶನ್ ಡೌಟ್ ಇತ್ತು. ಕೆಳಗಡೆ ಅದನ್ನ ಮೇಲ್ ಬರ್ತಿದೆ. ವೆಂಕಯ್ಯ, PV ವೆಂಕಯ್ಯನ? PV ವೆಂಕಯ್ಯ ಅಲ್ಲ, ಪಿಂಗಲಿ ವೆಂಕಯ್ಯ. ಹಾಂ, ಅದನ್ನ ಮೇಲ್ಗಡೆ ಇರೋ ಕ್ವಶನ್ನಿಗೆ ಬರ್ದಿದ್ದೀನಿ. ಕೆಳಗಡೆ ಹೂ ಡಿಸೈನ್ ಅದು CV ರಾಮನ್ ಅಂತ ಬರ್ದಿದ್ದೀನಿ. ಅವೆರಡು ಮಾರ್ಕ್ಸ್ ಆಯಿತು. ಎಲ್ಲ ಗೊತ್ತಿತ್ತು, ಎಲ್ಲ ಬರ್ತಿದೆ. ಎಲ್ಲ ಟಿಕ್ ಮಾಡೋದಾ? ಟಿಕ್ ಮಾಡೋದು. ಇಲ್ಲ ಆಪ್ಷನ್ಸ್ ಕೊಡ್ತಾರೆ, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಅದನ್ನ ಬರಿ. GK. ಐಡೆಂಟಿಫೈ ಅಲ್ಲೂ ಆಪ್ಷನ್. ಸರಿ, ಡ್ರೆಸ್ ಚೇಂಜ್ ಮಾಡಿ ಕೈ ಕಾಲು ತೊಳ್ಕೊಂಬೋದು. ಕಾಲೆಲ್ಲ ನೀಟಾಗಿ ಉಜ್ಜಿ ತೊಳ್ಳಿ. ಮೇಡಮ್, ಇದೆ ಫ್ರಾನ್ಸ್ ಸುಕ್ಕ. ಓಕೆ, ಗೊತ್ತಾಯ್ತು. ಟೇಸ್ಟ್ ಮಾಡಿಸ್ತೀನಿ, ವೆಯ್ಟ್ ಮಾಡಿ, ಅರ್ಜೆಂಟ್ ಬೇಡಿ. ಓಹ್, ತುಂಬ ಅರ್ಜೆಂಟ್ ಇರ್ತೀರಾ? ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ಟೇಸ್ಟ್ ಹೆಂಗೆ ಕಲರ್ಫುಲ್ ಆಗಿರಬೇಕು. ಸ್ವಲ್ಪ ಇವೆಲ್ಲ ಜಾಸ್ತಿ ಇರಬೇಕು, ಏನಾಗಲ್ಲ ಇದು. ಟಕ್ಕನ್ ಬಾಯ್ಲೆ ಆಗ್ಬಿಡುತ್ತೆ ಸೊಪ್ಪು. ಟಕ್ಕನ ನನ್ನ ಹಸ್ಬೆಂಡ್ ಒಂದು ಕೋಡ್ ಟಕ್ ಟಕ್ ಟಕ್ಕನ ಟಕ್ಕ ಬೇಗ ಅಂತ. ಆಯಿತು, ರೆಸಿಪಿ ರೆಡಿ. ಈ ರೆಸಿಪಿಯನ್ನು ಸುಮಾರು 2 ಗಂಟೆಗಳ ಕಾಲ, ಸತತ 2 ಗಂಟೆಗಳಿಂದ ಮಾಡ್ತಾರೆ. 2 ಗಂಟೆ ಇಲ್ಲ ಚೆನ್ನ. ಹೌದಪ್ಪ, ನೋಡಿ ಇವಾಗ ಟೈಮ್ ಆಲ್ರೆಡಿ ಆಯಿತು. ಪ್ರಗತಿನ ಕರ್ಕೊಂಡ್ಬಂದೆ, ನಾನೇ ಮಾಡ್ತಾ ಇದ್ದೀನಲ್ಲ. ಅದೊಂದು ಸ್ವಲ್ಪ ಹಿಂಗೆ ಕ್ಲೋಸ್ ಮಾಡಿಬಿಟ್ರೆ ಮುಗೀತಲ್ಲ. ಹಾಗೆ ಇವಾಗ
ಯಾವಾಗ ಅನಿಸಿದ್ದು ಆರ್ಮಿಗೆ ಹೋಗ್ಬೇಕು, ನಾನು ಆರ್ಮಿಗೆ ಜಾಯಿನ್ ಆಗಬೇಕು ಅಂತ? ನಾನು ಬಂದ್ಬಿಟ್ಟು 2023ರಲ್ಲಿ KRಪುರಂ ಡಿಗ್ರಿ ಕಾಲೇಜಲ್ಲಿ ಡಿಗ್ರಿ ಮಾಡ್ತಾ ಇದ್ದೆ. 2023 ಸಾರಿ 2003ರಲ್ಲಿ 2003 ಸೇಮ್ ತಿಂಗಳು ಫೆಬ್ರವರಿಲಿ ಡಿಗ್ರಿ ಮಾಡ್ತಾ ಇದ್ದೆ. ಫಸ್ಟ್ ಇಯರ್ ಡಿಗ್ರಿ ಆರ್ಟ್ಸ್ ತಗೊಂಡಿದ್ದೆ. ಒಂದು ತಂಗಿ ಮನೆ ಇತ್ತು ಇಲ್ಲಿ KRಪುರಂ ಟಿನ್ ಫ್ಯಾಕ್ಟ್ರಿ ಹತ್ರ, ಅಲ್ಲಿಂದ ಪಣೋದು ಮಾಡ್ತಾಯಿದ್ದೆ. ಸೊ ಹೋಗ್ಬೇಕಾದ್ರೆ ಫೆಬ್ರವರಿಲಿ ನನ್ನ ಫ್ರೆಂಡ್ಸ್ ಎಲ್ಲ ನ್ಯೂಸ್ ಪೇಪರಲ್ಲಿ ಆ್ಯಡ್ ಬಂದೈತೆ, ಆರ್ಮಿಲಿ ಸೆಲೆಕ್ಷನ್ ಐತೆ ಬಾಬು ಅಂತ ಕರೆದ್ರು. ಸರಿ ಬನ್ನಿ ಹೋಗೋಣ ನೋಡೋಣ ಅಂದ್ಬಿಟ್ಟು ಹೋದೆ. ಇಲ್ಲಿ MG ರೋಡಲ್ಲಿ ಮಾಣಿಸ್ಯ ಪರೇಡ್ ಗ್ರೌಂಡಲ್ಲಿ ಸೆಲೆಕ್ಷನ್ ಇತ್ತು. ಹೋದ ತಕ್ಷಣ ಫಸ್ಟ್ ರನ್ನಿಂಗ್ ಬಿಟ್ಟರು. ಸಖತ್ ಬಿಸಿಲು ಅವಾಗ, ಬರೀ ಕಾಲ ನೋಡಿದೆ. ಫುಲ್ ಕೆಳಗಡೆಲ್ಲ ಸಣ್ಣ ಸಣ್ಣ ಮರಳು ಥರ ಇದು ಮರಳು. ಫುಲ್ ಓಡ್ಬಿಟ್ಟು ಅವಾಗೇನು ಗೊತ್ತಾಗಲಿಲ್ಲ. ಸೆಲೆಕ್ಷನ್ ರನ್ನಿಂಗಲ್ಲಿ ಸೆಲೆಕ್ಷನ್ ಆಯಿತು. ಸುಮ್ಮನೆ ಕುರಿತಾರ ಒಂದೊಂದು ಬ್ಯಾಚಲ್ಲಿ ಒಂದು 500 ಜನ ಬರೋದು. ಸೆಲೆಕ್ಟ್ ಮಾಡ್ಬೇಕಾದ್ರೆ ಒಂದು 25 ಜನ 30 ಜನ ಸೆಲೆಕ್ಟ್ ಮಾಡೋದು. ಸರಿ ರನ್ನಿಂಗಲ್ಲಿ ಬಾ 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 ಇನ್ನು 6 ಗಂಟೆ ಬಾ ನೀವು. ಆಮೇಲೆ ಒಂದು 200 ಜನ ಒಂದು ಬ್ಯಾಚಲ್ಲಿ 200 ಜನ 300 ಜನ ಬಿಡೋರು. ಫುಲ್ ನುಗ್ಲು ಸಖತ್ತು ಇದು ಕಾಂಪಿಟೇಷನು ಸಖತ್ತು. ನಾನು ಮುಂದೆ ನಿನ್ನ ಮುಂದೆ ಎಲ್ಲರಿಗೂ ಆರ್ಮಿಗೆ ಹೋಗಕ್ಕೆ ಇಷ್ಟ ಅವಾಗ, ಈಗ ಥರಲ್ಲ. ಮತ್ತು ಸೆಲೆಕ್ಷನ್ ಆಗಿದೆ ರನ್ನಿಂಗ್ ಆದಮೇಲೆ ಅವತ್ತೇ ಸ್ವಲ್ಪ ಚಿನ್ನ ಪುಷಪ್ ಇದೆಲ್ಲ ಎಲ್ಲಾದರೂ ಸೆಲೆಕ್ಷನ್ ಆಗಿಬಿಟ್ಟೆ. ಸೊ ಮಾರ್ನಿಂಗ್ ಬರೋಕ್ಕೆ ಹೇಳಿದ್ರು. ಮಾರ್ನಿಂಗ್ಗೆ ಇದ್ಬಿಟ್ಟು ನೋಡ್ತೀನಿ, ಇದು ಇದೆಯಲ್ಲ ಇದು ಎಲ್ಲ 2 ಕಾಲದಲ್ಲಿ ಮುಂದುಗಡೆ ಫುಲ್ಲು ಎಲ್ಲ ಬಬ್ಬೆ ಆಗ್ಬಿಡ್ತಿಲ್ಲ. ಯಾಕೆ ಮಗ್ನೆ ಇಷ್ಟಾದ್ರೂ ಮಗನ ಆರ್ಮಿಗೆ ಸೇರ್ಬೇಕನ್ನೋ ಆಸೆ. ಫುಲ್ ಎಲ್ಲ ಬಬ್ಬೆ ಆಗ್ಬಿಟ್ಟಿದೆ 2 ಕಾಲದು. ಸರ್ ಆದರೂ ಬಿಡಲಿಲ್ಲ. ನೆಕ್ಸ್ಟು ಒಂದೊಂದು ವೀಕಲ್ಲಿ ಇನ್ನೊಂದು ಟೆಸ್ಟ್ಗೆಲ್ಲ ಹಾಕಿರೋ. ಮತ್ತು ಮೆಡಿಕಲ್ ಒಂದು 1 or 2 ವೀಕ್ ಎಲ್ಲ ಟೋಟಲ್ ಕ್ಲೋಸ್ ಆಗೋಯ್ತು. ಮತ್ತು ಫೈನಲ್ ಮೆಡಿಕಲ್ಗೆ ಹಾಕಿರೋ. ಎಲ್ಲ ಆದಮೇಲೆ ಎಕ್ಸಾಮ್ ಆದಮೇಲೆ ಮೆಡಿಕಲ್ಗೆ ಹಾಕಿರೋ. ಮೆಡಿಕಲ್ 125 ಮೆಂಬರ್ಸ್ಗೆ ಓನ್ಲಿ 4 ಮೆಂಬರ್ಸ್ ಮಾತ್ರ ಸೆಲೆಕ್ಟ್ ಆಗಿದ್ದು ಡೈರೆಕ್ಟಾಗಿ ಮೆಡಿಕಲಲ್ಲಿ. 125 ಜನಕ್ಕೆ 4 ಜನ ಅಷ್ಟೇ. ಆಮೇಲೆ ಮಿಕ್ತವರೆಲ್ಲ ಟೆಂಪ್ರರಿ ಅನ್ಫಿಟ್ ಮಾಡ್ತಾರೆ. ಟೆಂಪ್ರರಿ ಅಂದರೆ ಮತ್ತೆ ಕಮಾಂಡ್ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಇದೇನು ಈಗ ಕೆಲವರಿಗೆ ಎಲ್ಬೋ ಬೆಂಡ್ ಇರುತ್ತೆ, ಕೆಲವರಿಗೆ ಇನ್ನೊಂದು ಇರುತ್ತೆ, ಅದೇ ಮಾಡಿದ್ರೆ ಟೆಂಪ್ರರಿ ಅನ್ಫಿಟ್ ಮಾಡಿರ್ತಾರೆ. ಅವ್ರು ಹೋಗ್ಬಿಟ್ಟು ಮತ್ತೆ ಫಿಟ್ನೆಸ್ ಮಾಡ್ಕೊತಾ ಹೋದ್ರೆ ಅವ್ರಿಗೂ ಚಾನ್ಸ್ ಇದೆ. ಬಟ್ ಡೈರೆಕ್ಟಾಗಿ 25 ಜನರಿಗೆ 4 ಜನ ಇದಾಗಿದ್ದು ಸೆಲೆಕ್ಟ್ ಆಗಿದ್ದು. ಸರಿ ಆಯಿತು. ಮತ್ತು ಏಪ್ರಿಲ್ 24 ಬಂದು MAGಗೆ ಜಾಯ್ನ್ ಆಗಿಬಿಟ್ಟೆ. ವಿತಿನ್ 2 ಮಂತಲ್ಲಿ ಫುಲ್ ಟೋಟಲ್ ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಆಯಿತು ಅಂತ ಹೆಂಗೆ ಗೊತ್ತಾಯಿತು? ಸೆಲೆಕ್ಷನ್ ಆಯಿತು ಅಂತ ಹೇಳ್ತಾರೆ, ಅವರೆಲ್ಲ ಹೇಳ್ತಾ ಇದ್ರು, ಕೊಡ್ತಾಯಿದ್ರು. ಮತ್ತು ಲಾಸ್ಟಲ್ಲಿ ಜಾಯಿನ್ ಲೆಟ್ರು ಪೋಸ್ಟಲ್ ಮಾಡಿದರು. ಆಮೇಲೆ ಮನೇಲಿ ಯಾರಿಗೂ ಹೇಳಿರಲಿಲ್ಲ? ಎಲ್ಲ ಹೇಳಿದೆ, ನಮ್ಮ ತಾತ ಬೇಡ ಬೇಡ ಅಂತ. ಮೊದಲೇ ಯಾರಿಗೂ ಹೇಳಿರಲಿಲ್ಲ, ಯಾರಿಗೂ ಹೇಳಿರಲಿಲ್ಲ. ಇದು ಮಾಡಿದ್ದು. ಮತ್ತು ನಮ್ಮ ತಾತ ಇಲ್ಲ ನಮ್ಮೂರಲ್ಲಿ ನಮ್ಮ ಸುತ್ತಮುತ್ತ ಯಾರೋ ಆರ್ಮಿಗೆ ಹೋಗಿಲ್ಲ, ಅವ್ರದ್ದು ಬೇಡ ಅಂತಂದರು. ಇಲ್ಲ ನಾನು ಹೋಗ್ಲೇಬೇಕು ತಾತ ಅಂತ ಹೇಳ್ಬಿಟ್ಟು, ಮೊದಲೇ ಮಗ ಬೇರೆ ಸರ್ ನಾನು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ಬಿಡಲಿಲ್ಲ, ಸೇರ್ಕೊಂಡೆ. ಆ್ಯಕ್ಚುಲಿ ನನ್ನ ಇವಾಗ ಈಗ ಓದಂಗಿದೆ. ಆ್ಯಕ್ಚುಲಿ ಅಷ್ಟು ನೆನಪೈತೆ. ಮತ್ತು ಇನ್ನೊಂದ್ರೆ ನಾನು ಯಾವತ್ತೂ ಏನೋ ಮಿಸ್ಟೇಕ್ ಮಾಡ್ತಾನಲ್ಲ, ಎಲ್ಲೇ ಇರಲಿ ಲೈಫಲ್ಲಿ, ಹೊರಡೆ ಇರಲಿ ಈಚೆ ಇರಲಿ, ಲೈಫಲ್ಲಿ ತಪ್ಪು ಅಂತ ಮಾಡಿದಾಗ ಪನಿಷ್ಮೆಂಟು ಅವು ಇವು ಎಲ್ಲ ನೆನಪಿರ್ತವೆ. ಬಟ್ ಅದೇ ಮಿಲ್ಟ್ರಿಗೆ ಹೋಗಿ ನನಗೇನು ಅನಿಸ್ತಿಲ್ಲ. ಆ್ಯಕ್ಚುಲಿ ಈಗ ಹೋಗಿ ಈಗ ಟ್ರೈನಿಂಗ್ ಮಾಡ್ದೇನೋ ಅನಿಸ್ತಾ ಇದೆ. ಹಿಂಗೆ ಹೋದೆ ಹಿಂಗೆ ಬಂದ್ಬಿಟ್ಟೆ ಅಷ್ಟೇ. ಬಿಟ್ಟು ಏನು ಒಂದು ಸಣ್ಣದು ಟೂರ್ ಥರ ಇತ್ತು, ಬಂದ್ಬಿಟ್ಟು ಅಷ್ಟೇ. ಅದು ಕೆಲವ್ರಿಗೆ ಏನು ಮಾಡೋರು ದೊಡ್ಡ ಸಾಹಸ ಥರ ಇರುತ್ತೆ. ಅವ್ರೇನು ಒಂದು ರಜೆ ಹೋದ್ರೆ ಸಾಕು, 1 ವಾರ 20 ದಿನ ರಜೆ ಲೇಟಾಗಿ ಬರೋದು, ಅವ್ರಿಗೆ ಪನಿಷ್ಮೆಂಟು, ಅಲ್ಲೊಂದು ವಾಡೆ ಜೈಲ್ ಥರ ಇರುತ್ತೆ, ಅದು ಪನಿಷ್ಮೆಂಟ್ ಕೊಡೋದು, ಬೇಜಾರು ಇರ್ತವೆ, ಗಲಾಟೆ ಮಾಡ್ತಾರೆ. ನಾವು ಏನೂ ಮಾಡ್ತಾರಲ್ಲ, ನಮಗೇನೋ ಅದು ಕಷ್ಟ ಅನಿಸಿಲ್ಲ. ತುಂಬ ಸಿಂಪಲಾಗಿ ಮುಗಿಸ್ಕೊಂಡು ಸಿಂಪಲಾಗಿ ಬಂದ್ಬಿಟ್ಟು ಈಚೆ. ಬಟ್ ಈಗ ಇಲ್ಲಿ ಬಂದು ಈಚೆ ಬಂದಮೇಲೆ ಕಷ್ಟ, ತುಂಬ ಕಷ್ಟ ಅನಿಸ್ತದೆ. ಏನಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಥರ ಲೈಫ್ ನೋಡ್ಬೇಕಲ್ವಾ, ಕಷ್ಟ ಇರಬೇಕು. ಅದರಲ್ಲೂ ಆರ್ಮಿ ಅಂತ ರಿಟೈರ್ಡ್ ಆಗಿರೋದು, ರಿಟೈರ್ಮೆಂಟ್ ಲೈಫ್ ಅದೆಯಲ್ಲ ತುಂಬ ಕಷ್ಟ. ರೇರ್ ಸೆಟಲ್ಮೆಂಟ್ ಮಾಡಿಕೊಂಡು ಆ ಲೈಫ್ನ ಒಂಥರ ಸೆಟಲ್ ಮಾಡೋದಿದೆಯಲ್ಲ ತುಂಬ ಕಷ್ಟ. ಯಾಕೆ ಅಂತಂದ್ರೆ 17 ವರ್ಷ ಅವ್ರಿಗೆ ಹೊರಗಿನ ಪ್ರಪಂಚನೇ ಅಷ್ಟು ಗೊತ್ತಿರಲ್ಲ ಅವ್ರಿಗೆ. ಕಷ್ಟ ಏನಿಲ್ಲ, ಅದೇ ಕಷ್ಟ ಇರುತ್ತೆ. ಬಟ್ ಈ ತರ ಹೊರಗಿನ ಲೈಫ್ಗೂ ಅಲ್ಲಿಗೂ ತುಂಬಾ ಡಿಫ್ರೆನ್ಸ್ ಅಲ್ವಾ. ಲೈಫ್ ಅದು ನಾವು ಹೊಂದ್ಕೋಬೇಕು ಅಷ್ಟೇ. ಅದೇ ಈಗ ಹೊಸ ಲೈಫ್ ತರ ಮತ್ತೆ ಇದಕ್ಕೆ ಹೊಂದ್ಕೊಬೇಕು. ಒಂದ್ ಕಡೆ ಎಲ್ಲ ಸರೋಗುತ್ತೆ, ಏನಾಗಲ್ಲ. ಮುಂಚೆ ಎಲ್ಲಿದ್ರು ಕಷ್ಟ ಬೀಳ್ಬೇಕು, ಒಳ್ಳೇದನ್ನ ಕಲಿಬೇಕು, ಕೆಟ್ಟದ್ರಿಂದ ದೂರ ಇರಬೇಕು.
ಸೊ ಅಷ್ಟು ಮಾಡಿದ್ರೆ ಜೀವನ ತುಂಬ ಸಿಂಪಲ್ ಆಗಿರ್ತದೆ. ಇಲ್ಲ ಏನೋ ಈ ಥರ ಆಯ್ತು ನನ್ನ ಏನೋ husband ಇಲ್ಲವೆಲ್ಲ ಮಾಡ್ತಾ ಹೋದರೆ ಲೈಫ್ ಭಾರಿ ಅನಿಸ್ಬಿಡುತ್ತೆ ಅಷ್ಟೇ. ಬನ್ನಿ ಅಮ್ಮ ಬನ್ನಿ ಊಟ ಮಾಡ್ರಿನಾ? ನಮ್ಮ ಪ್ರಭು ಎಕ್ಸಾಮ್ ಮಾಡ್ಬಿಟ್ಟು ತುಂಬ ಟಯರ್ಡಾಗಿ ಬಂದರೆ ಫಸ್ಟ್ ಇವತ್ತು ನನಗೆ ಅದು ಪಲಾವ್ ಬೇಕು. ಹಾಂ ಪಲಾವ್ ಇದೆ, ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ. ಹೋಗ್ಬಿಟ್ಟಿದೆ. ನಾನು ಹೇಳಿ ನನ್ನ ಮಗಳು ನಾನ್ ವೆಜ್ ತಿನ್ನಲ್ಲ. ಆಮೇಲೆ ತುಂಬ ಜನ ಕೇಳ್ತಾ ಇದ್ರು ಪ್ರಗತಿ ನಾನ್ ವೆಜ್ ತಿನ್ನಲ್ಲ ಬಿರಿಯಾನಿ ಎಲ್ಲ ತಿಂತಾರೆ ಅಂತ. ಬಿರಿಯಾನಿ ರೈಸು, ಆ ರೈಸ್ ಮಾತ್ರ ಪೀಸ್ ತಿನ್ನಲ್ಲ. ಸೊ ಅದು ಏನೋ ಗೊತ್ತಿಲ್ಲ, ಚಿಕ್ಕ ಹುಡುಗಿಂದ ಅದು ಅಭ್ಯಾಸ ಮಾಡ್ಕೊಂಡ ಇಲ್ಲ. ನನ್ನ ಮಗ ತಿಂತಾನೆ. ನನ್ನ ಮಗಂಗೆ ಈಗ ನಾನ್ ವೆಜ್ ಅಂದರೆ ಬಹಳ ಪ್ರಿಯವಾಗಿರುತ್ತೆ. ನೋಡಿ ಇಲ್ಲಿ ಕೈಯೆಲ್ಲ ಪಾಪ ಇರೋ ಕಷ್ಟ ಹಿಂಗಿದೆ. ಇಟ್ಕೋ ಬರೋದು ಬಿಡು ಹೇಳ್ತಾನೆ ಇಲ್ಲಿಕೋ ಊಟ ಮಾಡ್ಸಕ್ಕೆ. ಏನ್ ನೋಡ್ತಾ ಇದೀಯಾ ಪ್ರೀತು? ಸ್ವಲ್ಪ ಹಿಂದೆ ಹೋಗ್ಬಿಟ್ಟು ನೋಡಕ್ ಆಗಲ್ವಾ ನಿಂಗೆ? ಇಲ್ಲಿಂದ ನೋಡ್ಬಾರ್ದು, ದೂರದಿಂದ ನೋಡ್ಬೇಕು. ಈಗ ರೀಸೆಂಟ್ ಆಗಿ ಜಂಗಲ್ ಬುಕ್ ಫೇವ್ರೇಟ್ ಆಗ್ಬಿಟ್ಟೈತಾ. ಸೊ ಇದನ್ನ ತುಂಬಾ ಚೆನ್ನಾಗಿ ನೋಡ್ತಾನೆ ನನ್ನ ಮಗ ಇವಾಗ. ಜಂಗಲ್ ಬುಕ್ ಪ್ರೀತು ಊಟ ಎಲ್ಲ ಆಯಿತು. ಇವಾಗ ಜಸ್ಟ್ ಸುಕ್ಕ ಮಾತ್ರ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಹಾಗೆ ಈ ವಿಡಿಯೋ ಮಾಡೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ನಮ್ಮ ಆರ್ಮಿ ಫ್ಯಾಮಿಲಿ. ತುಂಬ ಜನ ಹೆಣ್ಮಕ್ಳು ಆರ್ಮಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರಲ್ಲ ಅವರು ಮತ್ತು ಆ ಥರದವರು ತುಂಬ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ, ಅಕ್ಕ ರಿಟೈರ್ಡ್ಗೆ ಹೆಂಗೆ ನೀವು ಪ್ಲ್ಯಾನ್ ಮಾಡ್ಕೊಂಡ್ರಿ, ರಿಟೈರ್ಮೆಂಟ್ ಆದಮೇಲೆ ಲೈಫ್ ಹೆಂಗಿದೆ ಅಂತೆಲ್ಲ. ಹಾಗೇನೂ ಕೂಡ ರಿಟೈರ್ಮೆಂಟ್ ಆಗಿರೋರು ಕೂಡ ನನಗೆ ಅವರ ಒಂದು ಫೀಲಿಂಗ್ಸನ್ನು ಶೇರ್ ಮಾಡ್ಕೊತಾ ಇರ್ತೀರ ಅವಾಗವಾಗ. ಸೊ ಅದಕ್ಕೆ ಯಾಕೆ ಅದ್ರ ಬಗ್ಗೆ ಮಾಡಬಾರ್ದು ಅಂತೇಳಿ ವ್ಲಾಗ್ನ ಮಾಡಿದೆ. ಹೆಂಗಿದೆ ರಿಟೈರ್ಮೆಂಟ್ ಆದಮೇಲೆ ಲೈಫ್? ಸ್ಪೆಷಲ್ ಏನಿಲ್ಲ, ಹಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ, ಹೆಂಗೆ ಹೋಗ್ತಾ ಇರುತ್ತೆ. ಸೊ ನಾವು ಪೆನ್ಷನ್ ಬರ್ಬೇಕಾದ್ರೆ ಕರೆಕ್ಟಾಗಿ ಲಾಕ್ಡೌನ್ ಆಯಿತು. ಸೊ ಹೊರಡಿಂದ ಈಚೆ ಬಂದರೆ ಎಲ್ಲ ಟೋಟಲ್ ಬಂದು ಕ್ಲೋಸು. ಏನು ಮೂಮೆಂಟ್ಸ್ ಎಲ್ಲ ರೋಡೆಲ್ಲ ಖಾಲಿ, ವಿಚಿತ್ರ. ಇನ್ನೊಂದು ಅಂದರೆ ಏನೋ ಅಂದ್ಕೊಂಡು ಏನೋ ಮಾಡೋಣ ಅಂದ್ಬಿಟ್ಟು ಅವರು ರಿಟೈರ್ಮೆಂಟ್ ಆಗಬೇಕಾದ್ರೆ ಸೆಂಡ್ ಆಫ್ ಅಂತ ಮಾಡ್ತಾರೆ. ಎಲ್ಲಾರು ಒಂದು ಪಾರ್ಟಿ ಥರ ಕೊಟ್ಬಿಟ್ಟು ಸೆಂಡ್ ಆಫ್ ಮಾಡ್ತಾರೆ. ಆ ಸೆಂಡ್ ಆಫ್ ಕೂಡ ಸಿಗಲಿಲ್ಲ ಇವ್ರಿಗೆ. ಅಂದರೆ ಹೊರಗಡೆ ಇದ್ರಲ್ವಾ, ಸೊ ಅಲ್ಲಿಂದಾನೇ ರಿಟೈರ್ಮೆಂಟ್ಗೆ ಏನೇನು ಅಂದರೆ ಅವ್ರದ್ದು ಪೆನ್ಷನ್ ಅವ್ರದ್ದು ಏನೇನು ಬೇಕೋ ಎಲ್ಲ ಸೆಟಲ್ ಮಾಡಿಬಿಟ್ರು. ಕೋವಿಡ್ ಆಗಿದ್ದರಿಂದ ಯಾರನ್ನೂ ಕೂಡ ಒಳಗಡೆ ಬಿಟ್ಕೊಳ್ಳಿಲ್ಲ ಅಲ್ಲಿ ಆರ್ಮಿ ಕ್ಯಾಂಪಸ್ ಒಳಗಡೆ. ಸೊ ಹಾಗಾಗಿ ಹೊರಗಡೆಯಿಂದನೇ ಅವರು ಆಚೆಗೆ ಬಂದುಬಿಟ್ರು. ಸೊ ಅದೊಂದು. ಅದಾದಮೇಲೆ ಕೋವಿಡ್ ಇದ್ದಿದ್ದರಿಂದ ಎಲ್ಲ ಬಂದು ಏನು ಮಾಡಬೇಕಂತಲೇ ಗೊತ್ತಿಲ್ಲ ನಮಗೆ. ಹಂಗೂ ಸ್ವಲ್ಪ ದಿನ ಹಂಗೆ ಹಿಂಗೆ ನಡೀತಾ ಇತ್ತು. ಆಮೇಲೆ ಅಲ್ಲಿ ನಡೀತಾ ಇದ್ದಿದ್ದು ಒಂದೇ ಬಿಸ್ನೆಸ್ಸು, ಈ ಗ್ರೋಸರಿ. ಆವಾಗ ಇವ್ರ ತಲೆಗೆ ಅದು ಬಂತು. ಸೊ ಓಪನ್ ಮಾಡ್ದು. ಸರಿ, ನಂದು ಬೇರೆ ಪ್ಲ್ಯಾನ್ ಇದೆ, ನಾನ್ ವೆಜ್ ಓಟು ಮಾಡೋದು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ. ಅದು ಇದಕ್ಕಿಂತ ಕಷ್ಟ ಇರೋದು, ಬಟ್ ಏನೋ ಅದಕ್ಕೆ ಆ್ಯಕ್ಚುಲಿ ಮಾಡಿದೆ ಪ್ಲ್ಯಾನು. ಸೊ ಲಾಕ್ಡೌನ್ ಟೈಮಲ್ಲಿ ಅದಕ್ಕೆ ಫುಲ್ಲು ಅದು ಇದೇ ಇಲ್ಲ, ಆಪ್ಷನ್ ಇಲ್ಲ, ಎಲ್ಲ ಕ್ಲೋಸ್ ಮಾಡಿದ್ರು ಹೋಟ್ಲೆಲ್ಲ. ಓನ್ಲಿ ಆನ್ಲೈನ್ ಮಾತ್ರ ಇಟ್ಟಿದ್ರು. ಸೊ ಅದು ಬೇಡ ಅಂದ್ಬಿಟ್ಟು ಏನು ಮಾಡಿದೆ, ಗ್ರೋಸರಿ ಇದು ಮಾಡೋದು ಸ್ಟಾರ್ಟ್ ಮಾಡೋದು. ಇದು ಯಾಕಂದ್ರೆ ತುಂಬ ಸಿಂಪಲಾಗಿ ಮಾಡಿದ್ದು, ಹಂಗೆ ಇಂಪ್ರೂವ್ ದೊಡ್ಡದು ಮಾಡ್ದೋ ಎಲ್ಲ ಆಯಿತು. ಬಟ್ ಈಗೇನೆಂದರೆ ಅದಕ್ಕೆ ಮೆನ್ ಪವರ್ ತುಂಬ ಜಾಸ್ತಿ ಬೇಕು. ಕಮ್ಸೆ ಕಮ್ 2 to 3 ಮೆಂಬರ್ಸ್ ಬೇಕು. 2-3 ಜನ ಬೇಕೇ ಬೇಕು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಈಗ ಸಣ್ಣದೊಂದು ಟೀ ಅಂಗಡಿನೋ ಆ ಥರ ಇನ್ನೊಂದು ಏನೋ ಅಂಗಡಿ ಹಾಕೊಂಬಿಟ್ರೆ, ಸಿಂಗಲ್ ಡೋರ್ ಹಾಕೊಂಬಿಟ್ರೆ ಇಷ್ಟ ಬಂದು ಕ್ಲೋಸ್ ಮಾಡೋದು, ಮಾಡ್ಬೋದು ತೊಂದರೆ ಇಲ್ಲ. ಬಟ್ ಇದು ಹಂಗಲ್ಲ. ಸೊ ಇದು ಮಲ್ಟಿಪಲ್ ಎಲ್ಲ ವೆಜಿಟೇಬಲ್ ಫ್ರೂಟ್ಸು, ಗ್ರೋಸರೀಸ್ ಎಲ್ಲ ಇರುತ್ತೆ. ಸೊ ಡೈಲಿ ಸಪ್ಲೈ ಇರುತ್ತೆ, ಡೈಲಿ ಆರ್ಡರ್ ತೊಗೊಂಡೋಗ್ತಿರ್ತಾರೆ. ನಾವು ಕ್ಲೋಸೇ ಮಾಡೋಂಗಿಲ್ಲ. ಕ್ಲೋಸ್ ಮಾಡಿಬಿಟ್ರೆ ಸೊ ಸಪ್ಲೈ ಸ್ಟಾಪ್ ಆಗುತ್ತೆ. ಸಪ್ಲೈ ಆಗೋದು 15 ದಿನ, 1 ತಿಂಗಳಾಗುತ್ತೆ ಸೇಮ್ ಕಂಪ್ನಿ ಬರೋದು. ಸೊ ಅದಕ್ಕೋಸ್ಕರ ಯಾವತ್ತೂ ಕ್ಲೋಸೇ ಮಾಡೋಂಗಿಲ್ಲ. 24/7 ಓಪನ್ ಇರಬೇಕು. ಸೊ ಅದಕ್ಕೋಸ್ಕರ ಒಬ್ಬ ಮಾಡೋಕ್ಕಾಗಲ್ಲ, ಇದೆಲ್ಲ ಅದು ಕಷ್ಟ ಅನಿಸಿದ್ದು. ಸೊ ಅದಕ್ಕೆ ಡ್ರಾಪ್ ಮಾಡೋಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೀವು ಯಾರು ಆ ಥರ ಮಾಡೋಂಗಿದ್ರು ಆ್ಯಕ್ಚುಲಿ ಕಮ್ಸೆ ಕಮ್ ಮೆನ್ ಪವರ್ ಇದ್ರೆ ಮಾತ್ರ ಅದು ಕೈ ಹಾಕಿ, ಇಲ್ಲ ಸುಮ್ಮನೆ ಅದಕ್ಕೆಲ್ಲ ಯಾರೋ ಅಂದರೆ ಇದು ಸಿಂಗಲ್ ಆಗಿ ಹ್ಯಾಂಡಲ್ ಮಾಡುವಂಥ ಕೆಲಸ ಅಲ್ಲ. ಆಮೇಲೆ ಇರಬೇಕು ಯಾರಾದರೂ ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಆಮೇಲೆ ಈ ಥರ ಏನಾದರೂ ನಿಮಗೆ ರಿಟೈರ್ಮೆಂಟ್ ಅಂತ ಅಂದರೆ ಮಿನಿಮಮ್ ಒಂದು 3 ವರ್ಷದ ಮುಂಚೆಗೆ ಒಂದಿಷ್ಟು ಸೇವಿಂಗ್ಸನ್ನು ಮಾಡಿಕೊಂಡು ಅದ್ರ ಬಗ್ಗೆ ಪೂರ್ತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಏನು ಮಾಡಬೇಕು, ಏನಿದೆ ಲೈಫ್ ಸೆಟಲ್ ಮಾಡ್ಕೊಳ್ಳೋಕ್ಕೆ ಬೇರೆ ಏನಾದರೂ ಕೆಲಸ ಇದೆಯಾ ಅಂತ. ಅದು ತುಂಬ ಬೆಟರ್ ಅನಿಸುತ್ತೆ. ನಮ್ಗೆ ಆ ಥರ ಏನು ಬರಲಿಲ್ಲ, ನಾವು ಅಷ್ಟು ಸರಿಯಾಗಿ ಪ್ಲ್ಯಾನು ಮಾಡ್ಕೊಂಡಿರಲಿಲ್ಲ. ಆಮೇಲೆ ಹೊರಗಡೆ ಬಂದಾಗ ಕೊರೋನಾ ಟೈಮು
ಬಟ್ ಏನೋ ಗೊತ್ತಿಲ್ಲ, ಅದೃಷ್ಟಕ್ಕೆ ನಾವು ಈ ಮನೆ ತೊಗೊಂಡ್ವಿ. ಅದು ಹೆಂಗೆ ಅಂತ ಅಂದರೆ ನಾನಂತೂ ಮೆಂಟಲಿ ಫಿಕ್ಸ್ ಆಗಿದ್ದೆ, ಕ್ವಾರ್ಟರ್ಸಿಂದ ನೆಕ್ಸ್ಟು ಬಾಡಿಗೆ ಮನೆ ಹುಡುಕ್ಬೇಕು ಅಂತ. ಸೊ ಅದು ಒಂದು 6 ತಿಂಗಳೊಳಗನೆ ಈ ಮನೆ ನಾವು ತೊಗೊಂಡಂಗೆ ಆಯಿತು. ಅದು ಒಂದು ಅದೃಷ್ಟ ಅಂತ ಹೇಳ್ಬೋದು ಅಷ್ಟೇ. ಅದಾದಮೇಲೆ ಹಿಂಗೆ ಹೋಯ್ತು. ರಿಟೈರ್ಮೆಂಟ್ ಲೈಫ್ ಅಂತ ಅಂದರೆ ಅದು ಅಷ್ಟು ಸುಲಭ ಅಲ್ವಾ. ಎಲ್ಲ ಅನ್ಕೊತಾರೆ ಈ ವಯಸ್ಸಿಗೆ ರಿಟೈರ್ಮೆಂಟು ಪೆನ್ಷನ್ ತೊಗೊತಾ ಇದ್ದಾರೆ ಹೆಂಗೋ ಸೆಟ್ಲು ಅಂತ. ಹಂಗೆ ಆಗಲ್ಲ. ಸ್ವಲ್ಪ ಡ್ಯೂಟಿಲಿದ್ದಾಗಲೇ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಡೈರೆಕ್ಟಾಗಿ ಬಂದು ಇಲ್ಲಿ ಪ್ಲ್ಯಾನ್ ಮಾಡಿ ಇನ್ನೂ ಟೈಮ್ ಇದೆ ಅಂತ ಅಂದರೆ ತುಂಬ ಕಷ್ಟ. ತುಂಬ ಕಾಂಪಿಟೇಷನ್ ಯುಗ ಇದು, ಸಿಕ್ಕಾಬಟ್ಟೆ ಕಾಂಪಿಟೇಷನ್ ಇರುತ್ತೆ. ಆಮೇಲೆ ಇವ್ರದ್ದೆಲ್ಲ ಆಫ್ಲೈನ್ ಬಿಸ್ನೆಸ್ಸು, ಆನ್ಲೈನ್ ತುಂಬ ಇಡೀ ಇದರಲ್ಲೇ ಆನ್ಲೈನ್ ಜಾಸ್ತಿ ನಡೀತಾ ಇರೋದು. ಸೊ ಅದೆಲ್ಲ ನೋಡಿಕೊಂಡು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಬೇಕು. ಸೊ ಈ ಥರ ಇದೆ ನಮ್ಮದು ರಿಟೈರ್ಮೆಂಟ್ ಲೈಫು. ಎಲ್ಲರೂ ಅಂದ್ಕೊಂಡಷ್ಟು ಸುಲಭವಾಗಿರಲ್ಲ, ಎಲ್ಲರ ಲೈಫೂ ಕೂಡ ತುಂಬ ಕಷ್ಟ. ನೋಡೋಣ ಯಾವ ಥರ ಹೋಗುತ್ತೆ, ಏನೇನು ಮಾಡೋಣ ಅಂದ್ಬಿಟ್ಟು ಹೆಂಗೆ ಜೀವನ ಕರ್ಕೊಂಡು ಹೋಗುತ್ತೋ ಮುಂದೆ ಹೋಗ್ತಾ ಇರೋದಷ್ಟೇ. ನಮ್ಮ ಪ್ರಯತ್ನ, ನಮ್ಮ ಒಳ್ಳೆತನ ನಮ್ಮ ಜೊತೆಲಿರಬೇಕು. ಮಿಕ್ಕಿದೆಲ್ಲ ಆಗೋದಿಲ್ಲ ಒಳ್ಳೆಯದಕ್ಕೆ ಅಷ್ಟೇ, ಬೇರೆ ಏನಿಲ್ಲ. ಸೊ ಈ ಥರ ಇರುತ್ತೆ ಜೀವನನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಮುಂದೆ ಹಿಂಗೆ ಆಗತ್ತೆ ಹಿಂಗೆ ಮಾಡಬೇಕು ಅಂತ. ಅದು ಏನೇನಾಗುತ್ತೋ ಅದ್ರ ಜೊತೆ ನಾವು ಹೋಗ್ತೀವಿ ಅಷ್ಟೇ. ಸೊ ಈ ಥರ ಇದೆ. ಆರ್ಮಿಯಿಂದ ಹೊರಗಡೆ ಬಂದು ಜೀವನ ಸೆಟ್ಲು ಮಾಡ್ಕೊಳ್ಳೋದು. ಸೊ ನೋಡಿ, ನನಗೂ ಕೂಡ ಕಮೆಂಟ್ಸ್ ಮಾಡ್ತಾ ಇರ್ತೀರ, ಅಕ್ಕ ನನ್ನ ಹಸ್ಬೆಂಡ್ ಆರ್ಮಿಲಿದ್ದಾರೆ ಅಂತ, ಇಲ್ಲಾಂದ್ರೆ ಆರ್ಮಿಲಿ ಇರೋರನ್ನ ಮದುವೆ ಮಾಡ್ಕೋತಾ ಇದ್ದೀನಿ ಅಂತ. ಒಳ್ಳೆಯದೇ. ಬಟ್ ಜೀವನದ ಬಗ್ಗೆ ಸ್ವಲ್ಪ ಕ್ಯಾಲ್ಕುಲೇಷನ್ ತುಂಬ ಚೆನ್ನಾಗಿರಲಿ ನಿಮಗೆ. ಯಾಕೆ ಅಂತಂದರೆ ಅಲ್ಲಿ ಅಷ್ಟು ಯೋಚನೆ ಮಾಡೋಕ್ಕೆ ಬಿಡಲ್ಲ. ಒಂದು ಜಾಗ, ಈ ಜಾಗ, ಆ ಜಾಗ ಅಂತ ಕಳಿಸ್ತಾ ಇರ್ತಾರೆ. ಪ್ಲ್ಯಾನ್ ಮಾಡ್ಕೊಳ್ಳಿ ಅಷ್ಟೇ. ಕರೆಕ್ಟಾ? ಮತ್ತು ನಾವು ಯಾಕೆ ಪ್ಲ್ಯಾನ್ ಮಾಡಲಿಲ್ಲ? ಪ್ಲ್ಯಾನ್ ವರ್ಕೌಟ್ ಆಗಲಿಲ್ಲ ಅಷ್ಟೇ. ಸೊ ಫ್ರೆಂಡ್ಸ್, ಇವತ್ತೇನೋ ವ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟೇ ಪುಟಾಣಿಯಾಗಿ ಅವ್ರ ಜೊತೆ ನಿಮ್ಮ ತುಂಬ ಜನ ಕೇಳ್ತಾ ಇದ್ರಿ ಅಣ್ಣನ ಕೂಡಿಸ್ಬಿಟ್ಟು ಮಾತಾಡಿಸಿ. ಯಾರನ್ನ ಎದುರಿಸ್ತಾ ಇದೆಯಾ ನಮ್ಮ ಮಗ ಅಂತ ಎದುರಿಸ್ತಾ ಇದ್ದಾರೆ. ವಿಷ್ಣುವರ್ಧನ್ ಥರ ಕಡ್ಗ ಹಾಕೊಂಡಿದ್ದು ನನ್ನ ಮಗ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಏನೇ ಆಗಲಿ ನಗ್ನಗ್ತಾ ಇರಿ ಅಷ್ಟೇ. ನೋಡು, ಕಾರ್ ಉಲ್ಟಾ ಮಾಡ್ಕೊಂಡು ಕೂತಿರೋದ. ಇವ್ನಿಗೆ ಏನಾದ್ರು ಸೈಕಲ್ ಕೊಟ್ರೆ ಸೈಕಲ್ನ ಏನ್ ಗತಿ ಮಾಡ್ಬೋದು. ಈ ಕಾರ್ ಅಂತೂ ನಿಜವಾಗ್ಲೂ ಬಡಪಾಯಿ ಜೀವ ಇದು. ನೀವು ನಿಜ ನಂಬಲ್ಲ, ಅಷ್ಟು ಟಾರ್ಚರ್ ಕೊಡ್ತಾನೆ ಈ ಕಾರ್ಗೆ ನನ್ನ ಮಗ. ಅದೇನೋ ಹೋಯ್ತು ಚಿನ್ನಿ ಸೈಕಲ್ ತರಕ್ಕೆ. ಇದಿದ್ರೆ ಸೈಕಲ್ಗೆ ಅದಕ್ಕೆ ಇದನ್ನ ಮುರಿದಾಕ್ಬಿಡೋಣ ಅಂತನಾ? ಸಾಕು. ಓ ಎದ್ರಕೊಂಡ್ಬಿಟ್ರಲ್ಲ. ಇಲ್ಲಿ ಪ್ರೀತು, ಇಲ್ಲಿ ನನ್ನನ್ನೇ ಎಬ್ರಸ.